ರಕ್ತ ಮತ್ತೆ ಮಾಂಸ ಖಂಡಗಳಿಂದ ಹೊರಗಡೆ ಬರುತ್ತೆ. ನಾವು ರಾ ಅಂತ ಓಪನ್ ಮಾಡಿದಾಗ ಅದಕ್ಕೆ ಮಾತು ಹೇಳಿದಾಗ ಏನ್ ಪಾಪ ಕರ್ಮಗಳು ಹೊರಗಡೆ ಬಂದಿರುತ್ತಲ್ಲ ಅದು ಒಳಗಡೆ ಹೋಗಂಗೆ ಲಾಕ್ ಆಗುತ್ತೆ. ನಾವು ರಾಮ 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 ಅಂತ ಇಷ್ಟು ಸರಿ ನಾವು ಹೇಳ್ತು ಅಷ್ಟು ನಮ್ಮ ಅಂತರಂಗ ಶುದ್ಧಿ ಆಗ್ತಾ ಹೋಗುತ್ತೆ. ಅದೇ ಎಷ್ಟೇ ನಾಮ ಇದೆ, ಎಲ್ಲಾ ನಾಮಕ್ಕಿಂತ ಶ್ರೇಷ್ಠ ನಾಮ ಯಾವ್ದಪ್ಪ ಅಂದ್ರೆ ಶ್ರೀರಾಮ ನಾಮ. ನೋಡಿ, ಶ್ರೀರಾಮ ತ್ರಯೋದಶಾಕ್ಷರಿ ಅಂತ ಬರುತ್ತೆ. ತ್ರಯೋದಶಾಕ್ಷರಿ ಅಂದ್ರೆ ಶ್ರೀರಾಮ ಜಯರಾಮ ಜಯ ಜಯರಾಮ ಅಂದ್ರೆ ವಿಜಯದ ಸಂಕೇತ. ನೋಡಿ, ಶ್ರೀ ಅಂದ್ರೆ ಲಕ್ಷ್ಮಿ ಅಥವಾ ಶಕ್ತಿ ಸ್ವರೂಪವಾಗಿರ್ತಾರೆ, ರಾ ಅಂದ್ರೆ ವಿಷ್ಣುವಿನ ಅಂಶ ಇರುತ್ತೆ, ಮಾ ಅಂದ್ರೆ ಶಿವ ಇರ್ತಾನೆ, ಶ್ರೀರಾಮ ಅಂದ್ರೆ ಹನುಮಂತ ದೇವರು ಇರ್ತಾನೆ, ಸಾಕ್ಷಾತ್ ಶ್ರೀ ವಿಷ್ಣು ಸಹ ಇರ್ತಾರೆ. ನಾವು ಶ್ರೀರಾಮ ಜಯರಾಮ ಜಯ ಜಯರಾಮ ಅಂದ್ರೆ ಗುರುವಿನ ಅನುಗ್ರಹ ಆಗುತ್ತೆ, ದೇವರ ಅನುಗ್ರಹ ಆಗುತ್ತೆ. ಅದೇ ನಾವೆಲ್ಲ ಏನೆಲ್ಲ ಪಾಪ ಕರ್ಮಗಳು ಮಾಡಿರ್ತೀವಲ್ಲ ಹಿಂದಿನ ಜನ್ಮ ಅಥವಾ ಈ ಜನ್ಮದಲ್ಲಿ ಅದೆಲ್ಲ ಹೊರಗಡೆ ಸಹ ಹೋಗುತ್ತೆ. ನೋಡಿ, ಕೃಷ್ಣನ ಬಗ್ಗೆ ಕೃಷ್ಣನ ಬಗ್ಗೆ ಕೃಷ್ಣ ಏನ್ ಮಾಡ್ತಾನೆ, ಮಹಾಭಾರತದಲ್ಲಿ ಯುಧಿಷ್ಠಿರರಿಗೆ ಅಜ್ಞಾತವಾಸದ ಸಂದರ್ಭದಲ್ಲಿ ತುಂಬಾ ಕಷ್ಟ ಬಂದಿರುತ್ತೆ. ಅಂತ ಸಂದರ್ಭದಲ್ಲಿ ಯುಧಿಷ್ಠಿರ ಕೃಷ್ಣ ಕೇಳ್ತಾನೆ, ಕೃಷ್ಣ ತುಂಬಾ ಕಷ್ಟ ಆಗಿದೆ, ಏನ್ ಅಂತ ಕೇಳಿದಾಗ ಸಾಕ್ಷಾತ್ ಶ್ರೀಕೃಷ್ಣ ದೇವರೇ ಯುಧಿಷ್ಠಿರರಿಗೆ ಹೇಳ್ತಾನೆ, ಇದು ಶ್ರೀರಾಮ ನಾಮ ಜಪ ಮಾಡೋದಿನ ಕಷ್ಟಗಳೆಲ್ಲ ಪರಿಹಾರ ಹೋಗಿದೆ. ನೋಡಿ, ಶ್ರೀಕೃಷ್ಣನೇ ದೇವರು, ಕೃಷ್ಣನೇ ರಾಮನ ಬಗ್ಗೆ ಉಲ್ಲೇಖ ಮಾಡಿದ್ದಾನೆ. ಅದೇ ಇನ್ನೊಂದು ಮಾತಾಡ್ತಾನೆ, ಯಾರು ರಾಮನಾಮ ಜಪ ಮಾಡ್ತಾರೆ ಅವ್ರನ್ನೇ ಆರಾಧನೆ ಮಾಡ್ತೀನಿ ಅಂತ ಹೇಳ್ತಾರೆ. ಯಾಕಂದ್ರೆ ನೀವು ಇರೋದು ಧರ್ಮನ, ರಾಮನೇ ಧರ್ಮ, ಧರ್ಮನೇ ರಾಮ. ನೀವು ಧರ್ಮನ ಪೂಜೆ ಮಾಡ್ತಿದೆ ಅಂದ್ರೆ ಕೃಷ್ಣ ನಿಮ್ಮ ಸಹಾಯತೆ ಖಂಡಿತ ಇದ್ದೇ ಇರ್ತಾರೆ. ಅದೇ ಶಿವನು ಸಹ ಪ್ರತಿ ಸೆಕೆಂಡಿಗೆ ರಾಮ 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 ಅಂತಲೇ ಜಪ ಮಾಡ್ತಾರೆ. ಅದೇ ರೀತಿ ಇವಾಗ ವಿಷ್ಣು ಸಹಸ್ರ ನೋಡಿ, ವಿಷ್ಣು ಸಹಸ್ರದಲ್ಲಿ ಪಾರ್ವತಿ ಮತ್ತೆ ಪಾರ್ವತಿ ಶಿವನ ಕೇಳ್ತಾರೆ. ನೋಡಿ, ವಿಷ್ಣು ಸಹಸ್ರ ಹೇಳಕ್ಕ